ಒಂದು ಪ್ರಜಾಪ್ರಭುತ್ವ ಮತ್ತು ಸಂಸದೀಯ ಒಂದು ವಿಶ್ವಾಸದಲ್ಲಿ ನಡಿಬೇಕು. ಅದು ಬಲಿಷ್ಠ ಆಗಬೇಕಾದ್ರೆ ಸಂಸದೀಯ ವ್ಯವಸ್ಥೆ ಮತ್ತು ಪ್ರಜಾಪ್ರಭುತ್ವ ಬಲಿಷ್ಠವಾಗಬೇಕಾದ್ರೆ ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿರುವ ಮಧ್ಯೆ ಅದು ಸಂವಿಧಾನದ ಪೀಠ ಕೂತ ನಾನಿರಲಿ ಅಥವಾ ಆಡಳಿತ ಪಕ್ಷ ಅಂತ ಸರ್ಕಾರ ಇರಲಿ, ಪ್ರತಿಪಕ್ಷ ಪ್ರತಿ ನಾಯಕ ಮತ್ತು ಸದಸ್ಯರಿರಲಿ ಅಥವಾ ಗವರ್ನರ್ ಎಲ್ಲವೂ ಕೂಡ ಒಬ್ಬರ ವಿಶ್ವಾಸ ಆಧಾರದಲ್ಲಿ ಹೋಗುವಂಥದ್ದು ಮಾಹಿತಿ ನೀವು ಹೇಳುವಂಥದ್ದು. ಇಲ್ಲಿ ನಾವು ತಡ ಮಾಡಿದ್ದೇವೆ. ಮೊನ್ನೆ ಬೆಳಿಗ್ಗೆ ಡಿಕ್ಲೇರ್ ಮಾಡಿ ಆದೇಶ ಬಂತು. ಮೊನ್ನೆ ನಾನು ಬೆಂಗಳೂರು ಕಚೇರಿಯಲ್ಲಿದ್ದೆ, ಯಾರು ಕೂಡ ಭೇಟಿಯಾಗಿರಲಿಲ್ಲ. ನಿನ್ನೆ ಬೆಳಿಗ್ಗೆ ಬಂದು 11 ಗಂಟೆಗೆ ಬಂದು ಅಪ್ಲಿಕೇಶನ್ ಅರ್ಜಿ ಕೊಟ್ಟಿದ್ದಾರೆ. 11 ಗಂಟೆಗೆ ಟೈಮ್ ಬೇಕಂತ ಹೇಳಿ ನಾವು ಕೂಡ ನೋಡಿ ಈ ವಿಚಾರ ಬಂದಾಗ ನಾವು ಕೂಡ ಅಭಿಪ್ರಾಯ ನಮ್ಮ ನಿಯಮಾವಳಿ ಪ್ರಕಾರ ಬಗ್ಗೆ ನಾವು ತಗೊಳ್ಬೇಕು. ಇದೊಂದು ಟೆಕ್ನಿಕಲ್ ವಿಚಾರಗಳು. ಬೆಳಿಗ್ಗೆ ಕೊಟ್ಟು ಸಂಜೆ ಏನಾದರೂ ಅದು ಹೋಗಿ ಹೇಳಿದರೆ ಅದು ಹೇಗೆ ಡಿಲೇ ಆಗ್ತದೆ? ಅಲ್ಲ, ನಾನು ಕೊಡಬೇಕಲ್ಲ. ಅವ್ರಿಗೆ ನಮಗೆ ನೋಡಿ ಯಾರಿಗಿದ್ರು ಶಾಸಕರು ಕೇಳುವಂಥದ್ದು, ನಮಗೆ ಒಂದು ಟೈಮ್ ಕೊಡಿ ಅಂತ ಕೇಳಿದ್ದಾರೆ. ಅದು ನಮ್ಮ ಟೈಮ್ ನಾವು ಸಂವಿಧಾನ ಮತ್ತು ನಮ್ಮ ಸಂವಿಧಾನ ಮತ್ತು ಕಾನೂನು ಅಡಿಯಲ್ಲಿ ನಾವು ಕೊಡಲೇಬೇಕು. ಸೊ ಸಂವಿಧಾನ ಮತ್ತು ನಿಯಮ ಅಡಿಯಲ್ಲಿ ಏನು ಕೊಡಬೇಕಾ ಅದೆಲ್ಲ ಕೊಡ್ತೇವೆ. ಆತುರತೆ ಮತ್ತು ಸಂಶಯ ಅದು ಯಾವಾಗ ಡೆಲಿಬ್ರೇಟ್ ಆದ್ರಲ್ಲ. ಹೌ ಕ್ಯಾನ್ ಯು ಅಸ್ಯೂಮ್? ಈ ಬೆಳಿಗ್ಗೆ ಕೊಟ್ಟು ನಾನು ಒಂದು 2 ದಿವಸ ಆದರೂ ಕೂಡ ಕೊಡದಿದ್ದರೆ ಅಥವಾ ಡೇಟೇ ಕೊಡದಿದ್ದರೆ ಕರೆಕ್ಟಪ್ಪ. ಅದು ಸರ್ಕಾರ ಇದೆ, ಪ್ರತಿಪಕ್ಷ ಇದೆ, ಗೆದ್ದಂಥ ಅಭ್ಯರ್ಥಿ ಇದ್ದಾರೆ, ಸೋತಂಥ ಅಭ್ಯರ್ಥಿಯಲ್ಲಿ ಕೋರ್ಟ್ ಇದೆ. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ನನಗೆ ಸಂವಿಧಾನ ಮತ್ತು ವ್ಯವಸ್ಥೆಯಲ್ಲಿ ನಿಯಮಕ್ಕನುಗುಣವಾಗಿ ನಾನು ನನ್ನ ಜವಾಬ್ದಾರಿನ ನಿರ್ವಹಿಸಬೇಕು. ಆದರೆ ಅದರಲ್ಲಿ ಆತುರತೆ ಮತ್ತು ಸಂಶಯ, ವಿಶ್ವಾಸ ಇಲ್ಲದ ರೀತಿಯ ಸಂಶಯ ಇದೆಲ್ಲವೂ ಕೂಡ ಒಂದು ಸಂಸದೀಯ ಮತ್ತು ವ್ಯವಸ್ಥೆಗೆ ಸರಿಯಲ್ಲ. ಜನರಿಗೆ ಅದರೊಂದು ಸಂವಿಧಾನ ಪೀಠದ ಒಂದು ಸಂಶಯ ಚರ್ಚೆ ಮಾಡೋ ರೀತಿಯಲ್ಲಿ ಅವಕಾಶ ಮಾಡಿ ಕೊಡಬಾರ್ದು. ಅದಕ್ಕೆ ನನಗೂ ಕೂಡ ಇಷ್ಟ ಇಲ್ಲ. ನಾನು ಕೂಡ ಆದಷ್ಟು ಬೇಗ ಅವ್ರಿಗೆ ಏನು ಅವರ ಪ್ರತಿನಿಧಿ ಅದ ಅದನ್ನು ಕೂಡ ಮಾಡಿ ಕೊಡ್ತೇನೆ.